ದಿಸ್. ನನಗೆ ಗೊತ್ತಿತ್ತು ಹೊಸ ಪ್ರಾಜೆಕ್ಟ್ಗೆ ಅವರು ಹೊಸಬ್ರನ್ನ ಅಪಾಯಿಂಟ್ ಮಾಡ್ಕೋತಾರೆ ಅಂತ. ಆದ್ರೆ ಖುಷಿ, ಶಿ ಹ್ಯಾಸ್ ನೋ ಎಕ್ಸ್ಪೀರಿಯನ್ಸ್ ಅಟ್ ಆಲ್. ಓ ಗಾಡ್, ಈ ಪ್ರಾಜೆಕ್ಟ್ ಅಲ್ಲಿ ನಾನು ಇವಾಗ ಖುಷಿ ಜೊತೆ ಕೆಲಸ ಮಾಡ್ಬೇಕು. ಇನ್ಫ್ಯಾಕ್ಟ್ ಅವಳಿಗೆ ನಾನು ರಿಪೋರ್ಟ್ ಮಾಡ್ಬೇಕು, ಅವಳ ಅಂಡರ್ ಕೆಲಸ ಮಾಡ್ಬೇಕಾ? ಓ ಗಾಡ್, ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತಿರ್ಲಿಲ್ಲ ಈ ಪೋಸ್ಟ್ ಅಂಕಲ್ದು ಅಂತ. ನನಗೇನಾದ್ರೂ ಗೊತ್ತಿದ್ರೆ ಐ ಸ್ವೀರ್ ನಾನು ಇಂಟರ್ವ್ಯೂಗೆ ಹೋಗ್ತಾ ಇರ್ಲಿಲ್ಲ. ಸುಳ್ಳು ಹೇಳ್ಬೇಡ, ನಿನಗೆ ಗೊತ್ತಿತ್ತು, ಅದಕ್ಕೋಸ್ಕರನೇ ನೀನು ಇಂಟರ್ವ್ಯೂಗೆ ಹೋಗಿದ್ದೆ. ಎಲ್ಲ ಗೊತ್ತಿದ್ದೆ ನೀನ್ ಮಾಡಿದ್ಯಾ? ಇಲ್ಲ ಅಜ್ಜಿ, ನಾನು ಈ ತರ ಯಾಕೆ ಮಾಡ್ಲಿ? ನನ್ ಮಗನ ಕೀಳಾಗಿ ತೋರ್ಸೋದಕ್ಕೆ. ನೀವಿಬ್ರು ಅತ್ತೆ ಸೊಸೆ ಸೇರ್ಕೊಂಡು ನನ್ ಮಗನ್ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದೀರಾ. ಇಲ್ಲ ಅಜ್ಜಿ. ಅತ್ತೆ, ನೀವೇನ್ ಹೇಳ್ತಿದ್ದೀರಾ? ಮಳ್ಳಿ ತರ ಆಡ್ಬೇಡ. ನಿನ್ಗೂ ಗೊತ್ತಿತ್ತು ಹೆಗ್ಲು ಇವಳದ್ದು, ಆದ್ರೆ ಬಂದೂಕ್ ಚಲಾಯಿಸ್ತಿರೋಳು ನೀನು. ಅತ್ತೆ, ಅವ್ರ ಆಫೀಸ್ ಹೆಸರೇನು? ಅದೇ ಈಗ ಅವಳು ಹೇಳದ್ಲಲ್ಲ, ಅದೇ ದೊಡ್ಡ ಕಂಪನಿ, ಅದರಲ್ಲಿ ದೊಡ್ಡ ಪೋಸ್ಟ್ ಅಲ್ಲಿ ಇದೆ ನನ್ ಮಗ. ನನ್ಗೂ ಇಷ್ಟೇ ಗೊತ್ತಿರೋದು ಅತ್ತೆ. ಇವ್ರು ತುಂಬಾ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಅಲ್ಲಿ ದೊಡ್ಡ ಮ್ಯಾನೇಜರ್ ಆಗಿದ್ದಾರೆ. ಇದ್ರ ಮುಂದೆ ನನ್ಗೇನೂ ಗೊತ್ತಿರ್ಲಿಲ್ಲ, ಈಗ ತಾನೇ ಗೊತ್ತಾಗ್ತಾ ಇದೆ. ಯಾವ ಕಂಪನಿ ಹೆಸರು ಕೂಡ ನನಗೆ ಗೊತ್ತಿಲ್ವೋ ಅಲ್ಲಿ ನಾನು ಖುಷಿನ ಹೇಗ್ ಸೇರ್ಸಕ್ಕಾಗತ್ತೆ ಅತ್ತೆ? ಹಾಗಾದ್ರೆ ಇವಳು CCTV ಅಮ್ಮನೇ ಹೇಳಿರ್ಬೇಕು. ಅಜ್ಜಿ ಪ್ಲೀಸ್, ನೀವ್ ಎಲ್ಲದಕ್ಕೂ ರಾಕಿ ಮಾಮ್ನೆ ಬ್ಲೇಮ್ ಮಾಡಬೇಡಿ. ಒಂದ್ ವೇಳೆ ಖುಷಿ ಗೊತ್ತಿದ್ದಿದ್ರೆ ಇವಳು ಇಂಟರ್ವ್ಯೂಗೆ ಹೋಗ್ತಾನೆ ಇರ್ಲಿಲ್ಲ. ಹೌದು ಅತ್ತೆ, ಹಾಗೆ ನನಗೆ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಅವಳನ್ನ ಅಲ್ಲಿ ಕಳಿಸ್ತಾನೆ ಇರ್ಲಿಲ್ಲ. ಇವಳು ಎಷ್ಟೇ ಹಠ ಮಾಡಿದ್ರು ನಾನ್ ಮಾತ್ರ ಕಳಿಸ್ತಾ ಇರ್ಲಿಲ್ಲ. ಅನುಪಮಗೆ ಇದ್ರ ಬಗ್ಗೆ ಗೊತ್ತಿಲ್ದಿರೋದಕ್ಕೆ ಚಾನ್ಸೇ ಇಲ್ಲ. ಖುಷಿ ಇಂಟರ್ವ್ಯೂ ಬಗ್ಗೆ ಬೇರೆ ಯಾರಿಗೂ ಹೇಳಿಲ್ಲ ಅಂದ್ರೂ ಅನುಪಮಾಗ್ ಹೇಳಿಲ್ದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೂ ಅವಳು ಖುಷಿನ ತಡಿಲೇ ಇಲ್ಲ. ಈ ಒನ್ ಪ್ರಾಜೆಕ್ಟ್ಗೋಸ್ಕರ ನ್ಯೂ ಟ್ಯಾಲೆಂಟ್ ಸೆಲೆಕ್ಟ್ ಆಗೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್. ಆದ್ರೆ ಆ ನ್ಯೂ ಟ್ಯಾಲೆಂಟು ಖುಷಿ ಆಗಿರೋದ್ರಿಂದ ದಟ್ಸ್ ಅ ಬ್ಲಡಿ ಬಿಗ್ ಡೀಲ್. ಅನುಪಮ ಒಂದೇ ಒಂದ್ ಕ್ಷಣದಲ್ಲಿ ಖುಷಿನ ನಿನ್ ಚೇರ್ ಮೇಲೆ ಮತ್ತೆ ನನ್ ತಲೆ ಮೇಲೆ ಕೂರ್ಸ್ಬಿಟ್ಟಿದ್ದಾಳೆ. ಒಂದ್ ವೇಳೆ ಕಾವ್ಯ ಮತ್ತೆ ತುಷಾರಪ್ಪ ಇದೆಲ್ಲ ನಾನೇ ಮಾಡ್ಸಿರೋದು ಅಂತ ಅನ್ಕೊಂಡ್ರೆ ಅದು ಅವ್ರ ಯೋಚನೆ. ಈ ವಿಷಯದಲ್ಲಿ ನಾನೇನು ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಖುಷಿಗ್ ಹೇಳು ಕೆಲ್ಸ ಬಿಟ್ಬಿಡು ಅಂತ. ಆಗ ಬಾಸು ಇರಲ್ಲ, ಬಾಸುರಿನೂ ಬಾರ್ಸಲ್ಲ. ಇಲ್ಲ ಅತ್ತೆ, ಖುಷಿ ಕೆಲ್ಸ ಬಿಡೋದಿಲ್ಲ. ಅಯ್ಯೋ, ವನರಾಜ್ ಕೋಪ ಮಾಡ್ಕೋತಾನೆ. ಮನೇನೂ ಕಿತ್ಕೊಂಡ್ಬಿಟ್ರಿ, ಇವಾಗ ಕೆಲ್ಸನೂನಾ? ಅತ್ತೆ, ಖುಷಿ ಕೆಲ್ಸನ ಕಿತ್ಕೊಂಡಿಲ್ಲ. ಮೊದ್ಲು ಅವ್ರ ಕೆಲ್ಸ ಹೋಯ್ತು, ಆಮೇಲೆ ಅವ್ರ ಜಾಗಕ್ಕೆ ಖುಷಿ ಬಂದ್ಲು. ಅಲ್ಲ, ಖುಷಿ ಕೆಲಸ ಬಿಡೋದ್ರಿಂದ ಅವ್ರೇನು ಆ ಕೆಲಸನ ವನರಾಜ್ಗೆ ವಾಪಸ್ ಕೊಟ್ಬಿಡಲ್ಲ. ಹಾ ಹೌದು ಅಕ್ಕ, ಖುಷಿ ಇಷ್ಟು ಒಳ್ಳೆ ಕೆಲ್ಸನ್ ಬಿಟ್ಟು ತನಗ್ ತಾನು ಯಾಕೆ ನಷ್ಟ ಮಾಡ್ಕೋತಾಳೆ? ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಆ ಬಿನ್ನಾಡ್ಗಿತ್ತಿ ಏನು ಕೆಲ್ಸ ಬಿಟ್ಟಿಲ್ಲ. ಖುಷಿ ಅವಳ ಜೊತೆ ಕೆಲ್ಸ ಮಾಡ್ಬೇಕಾಗತ್ತೆ. ಆತರ ಪ್ರಾಬ್ಲಮ್ ಆಗಲ್ಲ ಅಜ್ಜಿ. ನನ್ಗೆ ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಲೈಫ್ ನ ಬೇರೆ ಆಗಿಡಕ್ ಬರುತ್ತೆ. ಅಂಡ್ ಐಮ್ ಶೂರ್ ಕಾವ್ಯನು ಇದನ್ನೇ ಮಾಡ್ತಾಳಜ್ಜಿ, ಬಿಕಾಸ್ ಶಿ ಇಸ್ ಎ ಹಾರ್ಡ್ ವರ್ಕಿಂಗ್ ಪ್ರೊಫೆಷನಲ್ ವುಮೆನ್. ಪ್ರೊಫೆಷನಲ್ ಮೈ ಫುಟ್. ಅವಳು ಪ್ರೊಫೆಷನಲ್ ಅಂತ ಹೇಳ್ಕೊಂಡು ಅವಳ ಪರ್ಸನಲ್ ರಿವೆಂಜ್ ನ ನನ್ ಮೇಲೆ ತೀರಿಸ್ಕೋತಾಳೆ. ಮತ್ತೆ ಅನುಪಮ ಅವಳ ಟಿಫಿನ್ ಜೊತೆಗೇನೆ ಅವಳ ಕಿವಿನೂ ತುಂಬಿಸಿ ಕಳಿಸ್ತಾಳೆ. ನಿಂದೇನು, ನೀನಂತೂ ಮನೇಲಿ ಬಿದ್ದಿರ್ತೀಯ. ಖುಷಿ ಜೊತೆ ನಾನ್ ಡೀಲ್ ಮಾಡ್ಬೇಕಾಗುತ್ತೆ. ಅವಳು ನನ್ ಬಾಸ್ ಆಗಕ್ ಪ್ರಯತ್ನ ಪಡ್ತಾಳೆ, ನನ್ಗೆ ಆಟಿಟ್ಯೂಡ್ ತೋರಿಸ್ತಾಳೆ, ಆದ್ರೂ ನಾನು ಏನು ಮಾಡಕ್ಕಾಗಲ್ಲ. ಐ ಜಸ್ಟ್ ವಿಶ್ ಅವಳು ಈ ಜಾಬ್ ಮಾಡಬಾರ್ದು. ಯಾರಾದ್ರೂ ಬಂದ್ ತಡೆದ್ ಬಿಡ್ಲಿ ಅವಳನ್ನ. ಅಲ್ಲ, ಆದ್ರೆ ಅದೇ ಕೆಲ್ಸ ಮಾಡೋ ಅವಶ್ಯಕತೆ ಏನಿದೆ? ಜಗತ್ತಲ್ಲಿ ಕೆಲ್ಸಗಳಿಗೇನ್ ಕಮ್ಮಿ ಇದ್ಯಾ? ಅದೇ ಮಾಡಕ್ಕೆ ಬೇರೆ ಯಾವ್ದಾದ್ರು ಹುಡ್ಕದ್ರಾಯ್ತು. ಜಸ್ಟ್ ಬಿಕಾಸ್ ಅಂಕಲ್ ಗರ್ಲ್ ಫ್ರೆಂಡ್ ಆ ಕಂಪನಿಲಿ ಇದ್ದಾಳೆ ಅಂತ ನನ್ ಕೆಲ್ಸ ಬಿಟ್ಬಿಡ್ಲಾ? ದಟ್ಸ್ ಅನ್ಫೇರ್ ಅಜ್ಜಿ. ವಿಷಯ ಫೇರ್ ಅನ್ಫೇರ್ದಲ್ಲ ಖುಷಿ, ವಿಷಯ ಶಾಂತಿದು. ಒಂದ್ ವೇಳೆ ನಿನ್ ಜಾಬ್ ಬಿಡೋದ್ರಿಂದ ಮನೆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂದ್ರೆ ಪ್ಲೀಸ್ ಬಿಟ್ಬಿಡು. ಅಣ್ಣ, ಇನ್ನೂ ನಿಮಗೆ ಮಿಸ್ಟರ್ ವನರಾಜ್ ಬಗ್ಗೆ ಚಿಂತೆ ಆಗ್ತಾ ಇದೆ, ಆದ್ರೆ ನೀ ಅತಿಗೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ, ತುಂಬಾನೇ ಅನ್ಫೇರ್. ಸಮರ್ಥ್ ಹೇಳ್ತಿರೋದು ಖಂಡಿತ ಸರಿ ಇದೆ. ಅಲ್ಲ, ಖುಷಿದೇನು ತಪ್ಪೇ ಇಲ್ಲದೆ ಇರೋವಾಗ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಅಲ್ಲ, ಅತಿಗೆ ತಮ್ಮ ಮೊದಲನೇ ಕೆಲಸನ ಬಿಟ್ಬಿಟ್ರೆ ಅವ್ರ ಕೆರಿಯರ್ ಮೇಲೆ ಎಂತ ಪರಿಣಾಮ ಬೀರುತ್ತೆ ಹೇಳು? ಎಕ್ಸಾಕ್ಟ್ಲಿ. ಮತ್ತೆ ಜಾಬ್ನ ನಾನು ಯಾಕಂದ್ರೆ ನಾನು ಹೇಳ್ತಿದ್ದೀನಿ, ನಿನಗಿದನ್ನ ನಿನ್ನ ಹಸ್ಬೆಂಡ್ ಹೇಳ್ತಾ ಇರೋದು ಖುಷಿ. Isn't that enough? ತುಷಾರ್, ಹೆಂಡತಿ ಗಂಡನ್ ಜೊತೆ ನಡೀತಾಳೆ, ಇವಳನ್ನ ನಿನ್ ಹಿಂದೆ ನಡ್ಸೋ ಪ್ರಯತ್ನ ಮಾಡಬೇಡ. ಹಾಗೆ ನೀನಿಷ್ಟು ಜೋರಾಗಿ ಹೀಗೆಲ್ಲ ಮಾತಾಡಬಾರ್ದು. ರೂಮ್ ಒಳಗೂ ಅಷ್ಟೇ, ರೂಮ್ ಹೊರಗೂ ಅಷ್ಟೇ, ಗೊತ್ತಾಯ್ತಾ? ತುಷಾರ್ ಪ್ಲೀಸ್ ಪ್ಲೀಸ್ ಡೋಂಟ್ ಬಿ ಅನ್ಫೇರ್. ನಾನ್ ಜಾಬ್ಗೆ ಜಾಯಿನ್ ಆಗ್ಬಿಟ್ಟಿದ್ದೀನಿ, ಜಾಬ್ನ ಆಕ್ಸೆಪ್ಟ್ ಕೂಡ ಮಾಡಾಯ್ತು. ಸರಿ, ನಾನ್ ನಿನ್ನ ತಡೆಯೋದಿಲ್ಲ, ನೀನು ನನ್ನ ತಡಿಬೇಡ.
ಬಿಕಾಸ್ ನಾನು ಕೂಡ ಪ್ರಮೋದ್ ಎಕ್ಸಲೆನ್ಸಿ ಕೋಚಿಂಗ್ ಕ್ಲಾಸ್ನ ಜಾಯಿನ್ ಆಗಾಯ್ತು. ನೀನೇ ಜಾಬ್ ಜಾಯ್ನ್ ಆಗಿ ನನಗ್ ಜಾಬ್ ಬಿಡಕ್ ಹೇಳ್ತಾ ಇದ್ಯಾ? ಆದ್ರೆ ನೀನ್ ಬಿಡ್ಲಿಲ್ವಲ್ಲ, ಅದಕ್ಕೆ ನಾನು ಬಿಡೋದಿಲ್ಲ. ಇದು ನಿನಗೆ ಸರಿ ಅನ್ಸಿದ್ರೂ ಅಥವಾ ಅನಿಸ್ತೇ ಇದ್ರೂ. ಇವತ್ತು ಹೊಸ ಬ್ಯಾಚಿನ ಮೊದಲನೇ ಕ್ಲಾಸ್ ಇತ್ತು, ಆದ್ರೆ ಮಮ್ಮಿ ಬರಕ್ಕಾಗ್ಲಿಲ್ಲ. ಇಟ್ಸ್ ಓಕೆ ಸಮರ್ಥ್. ಈ ಸಮಯದಲ್ಲಿ ಮನೇಲಿ ಇರ್ಬೇಕಾಗಿದ್ದು ಅನು ಆಂಟಿ ಪ್ರಯಾರಿಟಿ ಆಗಿತ್ತು. ಎಮರ್ಜೆನ್ಸಿ ಎಲ್ರಿಗೂ ಇರತ್ತಲ್ವಾ? ಐ ಆಮ್ ಶೋರ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಮಾಡೋಣ. ಬಾಯ್. ಬಾಯ್. ನಂದು, ಏನಾಯ್ತು? ಲಾಟ್ಸ್ ಆಫ್ ಲುಕ್ಸ್ ಯಾಕೆ ಕೊಡ್ತಿದ್ಯಾ? ನೋಡ್ಬೇಕಿತ್ತು ಪ್ರೀತಿಲಿ ಹೆಚ್ಚು ಮುದ್ದ ಅಥವಾ ಪ್ರೀತಿ ಮಾಡೋರ ಅಂತ. ಎರಡೂ ತುಂಬಾ ಮುದ್ದಾಗಿವೆ. ಇವಾಗ ಹೋಗು, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನಂದು, ಲಾಲ್. ಈಗ ಈ ಲಾಲ್ಗೆ ಏನರ್ಥ? ನಿನಗೆ ಗೊತ್ತಿದೆ. ಯಾವಾಗ್ಲೂ ನೀವು ನನ್ನನ್ನೇ ಸುಮ್ಮನಿರಿಸ್ಬಿಡ್ತೀರಾ. ಇವತ್ ನೀವು ಯಾವಾಗ ಮಾತಾಡ್ಬೇಕಾಗಿತ್ತೋ ಅವಾಗ ನೀವು ಮಾತಾಡ್ಲಿಲ್ಲ. ನೀವು ಅನು ಮತ್ತೆ ಅವಳ ಸೊಸೆಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಸಾಕಾಗ್ಬಿಟ್ಟಿದೆ ಲಲಿತಾ. ಅರ್ಥ ಮಾಡಿಸ್ತಾ ಮಾಡಿಸ್ತಾ ಮಾಡ್ಕೊಳ್ತಾ ಸಾಕಾಗ್ಬಿಟ್ಟಿದ್ದೀನಿ. ತುಂಬ ಸಾಕಾಗ್ಬಿಟ್ಟಿದೆ. ತಮ್ಮ ದೃಷ್ಟಿಕೋನದಿಂದ ಎಲ್ಲರೂ ಅವ್ರು ಸರಿನೇ. ಅರ್ಥ ಮಾಡಿಸೋದು ಯಾರಿಗೆ? ಯಾರನ್ನು ದೂಷಣೆ ಮಾಡೋದು? ವನರಾಜ್ ಆಫೀಸ್ನವ್ರಿಗ? ಅವನು ಇಷ್ಟು ವರ್ಷಗಳು ಮೈ ಮೂಳೆ ಮುರಿಯೋಷ್ಟು ಕೆಲಸ ಮಾಡಿದ ಮೇಲೂ ಅವರು ವನರಾಜ್ನ ಕೆಲಸದಿಂದ ತೆಗೆದಿದ್ದಾರೆ. ಅಥವಾ ಹಣೆ ಬರಹಕ್ಕ? ಅದು ವನರಾಜ್ ಜಾಗದಲ್ಲಿ ಖುಷಿನ ಕೂರಿಸಿದ್ದಕ್ಕೆ? ಲಲಿತಾ, ಸಮಯ ಮತ್ತು ಪರಿಸ್ಥಿತಿ ಜೊತೆ ಹೋರಾಡ್ಬೋದು, ಆದರೆ ತಮ್ಮವ್ರ ಜೊತೆ ಹೇಗೆ ಹೋರಾಡೋದು? ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ನಾವುಗಳು ಕಷ್ಟದ ದೊಡ್ಡ ಬೆಟ್ಟನೂ ದಾಟ್ಬಿಡ್ತಿದ್ವಿ. ಈಗ ನಾವು ಬೇರೆ ಬೇರೆ ಆದ್ಮೇಲೆ ರಸ್ತೆಯಲ್ಲಿರೋ ಕಲ್ಲನ್ನು ಕೂಡ ಸರಿಸೋಕ್ಕಾಗ್ತಿಲ್ಲ. ನಮ್ಮ ಕಣ್ಣು ಮುಂದೆನೆ ನಮ್ಮ ಕುಟುಂಬ 2 ಭಾಗ ಆಗೋಯ್ತು. ನಾವು ನೋಡ್ತಾ ಇದ್ಬಿಟ್ವಿ. ಅಜ್ಜಿ, ತಾತ, ಹೇಗಿದ್ದಾಳೆ ನಮ್ಮ ಬೊಂಬೆ? ನಾನ್ ಚೆನ್ನಾಗಿದ್ದೀನಿ. ತುಂಟಿ, ಅಜ್ಜಿ ತಾತ ನೆನ್ಪಾಗ್ಲೇ ಇಲ್ವಾ? ಆಯ್ತು ಅಜ್ಜಿ, ಅದಕ್ಕೆ ಬಂದಿದ್ದೀನಲ್ಲ. ನಡಿ ನಡಿ ನಡಿ, ಒಳಗ್ ನಡಿ. ಆ ರಾಕ್ಷಸಿ ನಿಂಗ್ ಸರಿಯಾಗಿ ಊಟ ತಿಂಡಿ ಕೊಡ್ತಿಲ್ವಾ? 2 ದಿವಸಕ್ಕೆ ಒಳ್ಳೆ ಕುಲ್ಫಿ ಕಡ್ಡಿ ತರ ಆಗ್ಬಿಟ್ಟಿದ್ಯಾ ನೀನು. ಹಾಯ್ ತಾತ. ಹೇ, ಹಾಯ್. ಹೇಗಿದ್ದೀರಾ? ಹೌ ಆರ್ ಯು? ಸ್ವೀಟಿ, ಯಾಕೆ? ಏನಾಯ್ತು? ಬೆಸ್ಟಿ ಮನೆ ದಾರಿನ ಮರ್ತ್ಬಿಟ್ಯಾ? ನಾನಿಲ್ಲಿಗೆ ಬಂದ್ರೆ ನಿನ್ಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ? ನೀನ್ ನನ್ ರೂಮ್ ನ ಕಬ್ಜಾ ಮಾಡಕ್ ನೋಡ್ತಿಲ್ಲ ಅಲ್ವಾ? ನಿನ್ನ ರೂಮಾ? ಅದು ನಿನ್ ರೂಮ್ ಆಗಿತ್ತು, ಈಗ ಅದು ನನ್ನ ರೂಮು ಬಾಲಿಕೆ. ವಿಂಟರ್, ನೀನ್ ಏನಾದ್ರೂ ನನ್ ರೂಮಿಗೆ ಹೋದ್ರೆ ಹೊಡಿತೀನಿ ಅಷ್ಟೇ ನಾನು. ಹೇಗೆ ಹೊಡಿತ್ಯಾ? ಹೀಗೆ ಹೊಡಿತ್ಯಾ? ಹೀಗೆ 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 ಹೊಡಿತೀನಿ. ಅಣ್ಣ, ಹೇಗಿದ್ಯಾ ಪುಟ್ಟ? ನಾನ್ ಚೆನ್ನಾಗಿದ್ದೀನಿ, ಬಟ್ ಐ ಮಿಸ್ಡ್ ಯು. ನಾವು ನಿನ್ನ ಒಂಚೂರು ಮಿಸ್ ಮಾಡ್ಕೊಳ್ಳಿಲ್ಲ. ಸುಳ್ಳ?
ಹಲೋ. ಸ್ವೀಟಿ